ಹಾಯ್ ಗೈಸ್, ದಿಸ್ ಈಸ್ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ 2 ಗಂಟೆ ಆಗಿದೆ. ನಾನು ಕೆಲಸದಿಂದ ಈಗ ಜಸ್ಟ್ ಬಂದೆ. ಸೊ ಅಡುಗೆ ಮಾಡಬೇಕು. ಚಿಕನ್ ನೆನೆ ತಂದಿಟ್ಟಿದೆ, ಸ್ವಲ್ಪ ಎತ್ತಿಟ್ಟಿದೆ. ಸೊ ಅದರಲ್ಲಿ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಸ್ವಲ್ಪ ರೈಸ್ ಮಾಡಬೇಕು. ಮಾಡಿ ತಿಂದು ಹೊರಗೆ ಹೋಗಬೇಕು. ಅಪ್ಪಾಜಿ ಫೋನ್ ಹಾಳಾಗಿರುತ್ತೆ, ಕಾಲ್ ಮಾಡಿತ್ತು ಅಮ್ಮ. ಹಾಗಾಗಿ ಅವರಿಗೆ ಒಂದು ಫೋನ್ ತೊಗೊಬರೋದಾ ಅಂತ. ಸೊ ಇಷ್ಟೆಲ್ಲ ಕೆಲಸ ಇದೆ. ಲೆಟ್ಸ್ ಸ್ಟಾರ್ಟ್. ನಾನಿವತ್ತು ಸಿಂಪಲ್ಲಾಗಿ ಬೇಗ ಆಗೋವಂಥ ಪೆಪ್ಪರ್ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಇದು ರೈಸಿಗೋ ಅಥವಾ ಚಪಾತಿಗೋ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಫಸ್ಟು ಮಸಾಲೆನ ಹುರ್ಕೋಬೇಕು. ಅದಾದ ನಂತರ ನಾರ್ಮಲ್ ಪ್ರೊಸೀಜರ್ ಹೆಂಗಿರುತ್ತೋ ಹಾಗೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಬೇಯಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು. ಒಂದು 7 to 8 ಮಿನಿಟ್ಸ್ ಆದರೂ ಬೇಯಬೇಕು. ಫುಲ್ ಕುಕ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಇದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾರ್ಮಲ್ ಈ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಇರುತ್ತೆ. ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು. ಹಾಗಾಗಿ ನಾನು ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಮಸಾಲೆನ ರುಬ್ಕೊಂಡಿದೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ಶಾಗಿ ಮಸಾಲೆನ ರುಬ್ಬಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕುಕ್ ಮಾಡಿ ರೆಡಿ ಮಾಡಿ ಆಗೋಷ್ಟರಲ್ಲಿ ಆಯಿತು. ಟೈಮು 2 o'clock ಆಗೋಗಿತ್ತು. ನನ್ನ ಕೆಲಸದಿಂದ ಬೇಗ ಬಂದಿದೆ. ಸೊ ಹಾಗಾಗಿ ಬೇಗ ಇದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗಬೇಕಿತ್ತು. ಫೋನ್ ತೊಗೊಬರ್ಬೇಕಿತ್ತು ಅಪ್ಪನಿಗೆ. ಅವ್ರು ಫೋನ್ ಮಾಡಿದರು ನಮ್ಮಮ್ಮ, ಫೋನ್ ಹಾಳಾಗಿದೆ ತೊಗೊಬಾ ಅಂತ. ಸೊ ಹಾಗಾಗಿ ಬೇಗ ತಿಂದು ಮುಗಿಸಿ ಹೊರಡೋಣ ಅಂತ ಹೇಳಿ ತಿನ್ನೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೀನಿ ನಾನು. 20 to 30 ಮಿನಿಟ್ಸ್ ಆದರೂ ತೊಗೋತೀನಿ. ನಂಗೆ ಮನ್ಸಾರೆ ತಿಂದ್ರೇ ಸಮಾಧಾನ, ಯಾಕೋ ಅಂತ ಗೊತ್ತಿಲ್ಲ. ಸೊ ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಅವರು ಕೂಡ ಬಂದರು. ಸೊ ಹಾಗಾಗಿ ಈಗ ಹೊರಡ್ತಾ ಇದ್ದೀನಿ. ಸುಮಾರಷ್ಟು ಶಾಪ್ನ ಸುತ್ತಿದ್ದೀನಿ ಆಯಿತಾ. ನಾನು ಅಂದ್ಕೊಂಡಿರೋ ಬಜೆಟಲ್ಲಿ ಫೋನೇ ಸಿಗ್ತಾಯಿಲ್ಲ. ಫೋನ್ ಚೆನ್ನಾಗಿದ್ದರೆ ಬಜೆಟ್ ಜಾಸ್ತಿ ಇರುತ್ತೆ, ಬಜೆಟ್ ಕಡಿಮೆ ಇದ್ದರೆ ಫೋನ್ ಚೆನ್ನಾಗಿರಲ್ಲ. ಲೈಫ್ ಸ್ವಲ್ಪ ಬರಬೇಕಂತ ಸುಮಾರಷ್ಟು ಸುತ್ತಿ ಕೊನೆಗೂ ನನ್ನ ಬಜೆಟ್ಟಿಗೆ ಮತ್ತು ಕನ್ವೀನಿಯೆಂಟ್ ಆಗಿರೋ ಒಂದು ಫೋನ್ನ ತೊಗೋತಾ ಇದ್ದೀನಿ. ಎಲ್ಲರ ಥರ ನನಗೂ ತುಂಬ ಆಸೆ. ನಮ್ಮ ಅಪ್ಪಂಗೆ ಅದನ್ನು ಕೊಡಿಸ್ಬೇಕು, ಇದನ್ನು ಕೊಡಿಸ್ಬೇಕು, ನಮ್ಮ ಅಪ್ಪ ಅಮ್ಮಂಗೆ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕಂತ. ಬಟ್ ನಾನೀಗ ಇರೋ ಪರಿಸ್ಥಿತಿಲಿ ಅಷ್ಟೆಲ್ಲ ನೋಡ್ಕೊಳಕ್ಕಾಗಲ್ಲ. ಆದರೆ ಖಂಡಿತ ಒಂದಲ್ಲ ಒಂದು ದಿನ ನಾನು ಇಷ್ಟಪಟ್ಟಂಗೆ ಅವ್ರನ್ನ ನೋಡ್ಕೋತೀನಿ. ನಾನಿವಾಗ ತೊಗೊಂಡಿರೋ ಫೋನು ಒಪ್ಪೋ K14X 5GB. ನಮ್ಮ ಕಡೆ 4GB ಅಷ್ಟೇ ಸಿಗೋದು. 4G ಅಂದರೆ 4G ನೆಟ್ವರ್ಕ್ ಮಾತ್ರ. ಬಟ್ ಅದು ಅಪ್ಡೇಟ್ ಇರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ತೊಗೋತಾ ಒಂದು ಚೆನ್ನಾಗಿರೋ ಫೋನೇ ತೊಗೊಂಡೋಗ್ಕೊಡೋಣ. ಪರವಾಗಿಲ್ಲ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಬರ್ಡನ್ ಆದರೂ, ಬಿಕಾಸ್ ಪ್ರತಿ ಸಲ ನಾನೇನು ಫೋನ್ ತೊಗೊಂಡು ಹೋಗಲ್ಲ. ಹಾಗಾಗಿ ಓಕೆ, ಈ ಸಲ ಇದನ್ನು ತೊಗೊಂಡು ಹೋಗೋಣ ಅಂತ ಅವ್ರು ನನಗೆ ಎಷ್ಟೆಲ್ಲ ಕಷ್ಟಪಟ್ಟು ಸಾಕಿ ನಮ್ಮನ್ನು ಈ ಒಂದು ಸ್ಟೇಜಿಗೆ ತಂದು ನಿಲ್ಲಿಸಿದ್ದಾರೆ. ನಾವು ಅವ್ರಿಗೇನಾದರೂ ಕೊಡ್ಸೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ನನಗೆ ತುಂಬ ಆಸೆ ಇನ್ನೂ ಚೆನ್ನಾಗಿರೋ ಫೋನು ಅದನ್ನೆಲ್ಲ ಕೊಡಿಸ್ಬೇಕಂತ. ಬಟ್ ಬಜೆಟ್ ಇಶ್ಯೂ ಗೊತ್ತಿರುತ್ತೆ. ಮಿಡಲ್ ಕ್ಲಾಸಲ್ಲಿ ದುಡಿಯೋರಿಗೆ ಸಂಬಳ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಕಮಿಟ್ಮೆಂಟು, ರೆಂಟು, EMI, ನಮ್ಮ ಖರ್ಚು ಇದ್ದೇ ಆಗೋಗುತ್ತೆ ಲೈಫು. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ದುಡಿತಾ ಇರೋರಿಗೆ ಮಾತ್ರ ಗೊತ್ತು ಆ ಕಷ್ಟ ಏನಂತ. ಕೆಲವೊಬ್ಬರು ಸುಮಾರು ಸೋಕಿ ಮಾಡ್ತಾರೆ. ಅವಾಗ ಅನಿಸುತ್ತೆ ನಮಗೂ ಈ ಥರ ಎಲ್ಲ ಮಾಡಬೇಕಂತ. ಬಟ್ ನಮ್ಮ EMI, ನಮ್ಮ ಕಮಿಟ್ಮೆಂಟ್ನ ನೋಡಿ ಸುಮ್ಮನೆ ಆಗಿಬಿಡ್ತೀವಿ. ಸೋಕಿ ಮಾಡಲ್ಲ ಅಂತ ಅಲ್ಲ, ಬಟ್ ಮನೆ ಪರಿಸ್ಥಿತಿ ಈ ರೀತಿ ತಂದು ನಿಲ್ಲಿಸಿರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಒಂದು ಟೀ ಬ್ರೇಕ್ನ ತೊಗೊಂಡು ಮತ್ತೆ ಹೊರಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ತುಂಬ ದಿನದಿಂದ ಆಸೆ ಆಗ್ತಿತ್ತು ಯಾಕೋ ಐಸ್ ಕ್ರೀಮ್ ತಿನ್ನಬೇಕಂತ. ಅದನ್ನು ಬಜೆಟ್ ಲೈಕನೇ ನೋಡ್ತೀವಿ, ಯಾಕಂದರೆ ನಾವು ಪ್ರತಿ ಸಲ ಹೋಗೋದು ಸಾಂತಲ ಐಸ್ ಕ್ರೀಮ್ಗೆ. ಪೋಲಾರ್ಗೆ ಹೋಗಿ ತಿನ್ನಬೇಕಂತ ನನಗೂ ಆಸೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಬಜೆಟ್ ಇಶ್ಯೂ. ಯಾಕೆ ಎಷ್ಟು ಸಲ ಬಜೆಟ್ ಅಂತ ಹೇಳ್ತಾ ಇದ್ದೀನಿ ಅಂತ, ಬೆಂಗಳೂರಲ್ಲಿ ಇಂಡಿಪೆಂಡೆಂಟಾಗಿ ದುಡಿತಾ ಇರ್ತಾರೆ ನೋಡಿ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ. ಮಂತ್ ಸ್ಟಾರ್ಟಿಂಗಲ್ಲಿ ನಾವು ಖರ್ಚು ಮಾಡಿಬಿಡ್ಬೋದು, ಮಂತ್ ಮಿಡಲ್ಲು, ಮಂತ್ ಎಂಡಿಂಗಲ್ಲಿರೋ ಅಷ್ಟು ಹಿಂಸೆ, ಪ್ರಾಬ್ಲಮ್ಸು, ಮನಿ, ಹೊರಗಿರಲಿ ಒಂದು ಪ್ಲೇಟ್ ಪಾನಿಪುರಿ ತಿನ್ನೋಕ್ಕೂ ಕಾಸಿರಲ್ಲ ಒಂದೊಂದು ಸಲ. ಹಾಗಾಗತ್ತೆ ಪರಿಸ್ಥಿತಿ. ಸೊ ಹಾಗಾಗಿ ಬಜೆಟ್ ನೋಡಿ ಖರ್ಚು ಮಾಡಬೇಕು. ಇದನ್ನಂತೂ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ.
ಏನಿದ್ರೆ ಏನಿಲ್ಲದೆ ಹೋಗಲಿ, ಬಟ್ ತಿನ್ನೋ ವಿಷಯಕ್ಕೆ ನಾನು ಸ್ವಲ್ಪ ಧಾರಾಳವಾಗಿ ಖರ್ಚು ಮಾಡ್ತೀನಿ. ಬಿಕಾಸ್ ನಾನು ಇಷ್ಟಪಡೋದು ಅದು ಒಂದೇ ಥಿಂಗ್ಸ್ನ ತುಂಬ ಇಷ್ಟಪಟ್ಟು ಮನಸಾರೆ ತಿಂತೀನಿ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನೀನು ಯಾವಾಗೂ ತಿಂತಾ ಇರ್ತೀಯಲ್ಲ, ನಿಂಗೇನು ಅನ್ಸಲ್ವ ಅಂತ. ದುಡಿಯೋದೇ ತಿನ್ನೋಕ್ಕೋಸ್ಕರ, ಸೊ ಹಾಗಾಗಿ ನನಗೇನು ಅನಿಸಲ್ಲ. ಸೊ ಬಟ್ ಲಿಮಿಟಲ್ಲಿ ತಿನ್ನಬೇಕು, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಬಟ್ ಮನಸ್ಸು ಒಂದೊಂದ್ಸಲ ಕೇಳಲ್ಲ ಅಲ್ಲ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಸುಮಾರಷ್ಟೆಲ್ಲ ತಿಂದ್ಕೊಂಡು ಓಕೆ ಹೆಲ್ದಿನೂ ತಿನ್ನೋಣ ಅಂತ ಹೇಳಿ ಹಣ್ಣು ತೊಗೊಬರ್ತಾಯಿದ್ದೀನಿ. ಇಷ್ಟೆಲ್ಲ ಜಂಕ್ ಫುಡ್ ತಿಂದಮೇಲೆ ಹೆಲ್ದಿ ಫುಡ್ ತಿನ್ನಬೇಕಲ್ವಾ. ಹಾಗಾಗಿ ಇದನ್ನೆಲ್ಲ ತೊಗೊಂಡು ಮತ್ತೆ ಬಂದು ಏನು ಕೆಲಸಪ್ಪ ಅಂದರೆ ಬಟ್ಟೆ ತೊಳ್ದಕ್ಕೆ ಹಾಕಿದೆ. ಬಟ್ಟೆ ಎಲ್ಲ ತೊಳೆದು ಅದನ್ನೆಲ್ಲ ಒಣೆ ಹಾಕೋಕ್ಕೆ ಮೇಲ್ಗಡೆ ಹೋಗಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಮಾಡಿ ಹೇಗೆ ಇರಿ, ನಿಮಗೆ ಹೇಗೆ ಇಷ್ಟನೋ ಹಾಗೆ ಬದುಕಿ, ನಿಮಗೇನು ಇಷ್ಟನೋ ಅದನ್ನು ತಿನ್ನಿ, ನಿಮಗೇನು ಇಷ್ಟನೋ ಅದನ್ನು ನೀವು ತಗೊಳ್ಳಿ. ಹಾಗೆ ನಿಮ್ಮನ್ನು ಇಷ್ಟಪಡೋರಿಗೆ ಅವ್ರಿಗೇನಾಗುತ್ತೆ ನಿಮ್ಮ ಕೈಲಿ ಅದನ್ನು ಕೊಡಿಸಿ. ಯಾಕೆಂದರೆ ಅವ್ರ ಮುಖದಲ್ಲಿ ಕಾಣೋ ಖುಷಿ ಇದೆಯಲ್ಲ, ಅದನ್ನು ಎಷ್ಟೇ ಕೋಟಿ ಕೊಟ್ಟರು ನಮಗೆ ಸಿಗಲ್ಲ. ಸೊ